ಫ್ರೆಂಡ್ಸ್, ಇತ್ತೀಚೆಗೆ ಕೋರ್ಟ್‌ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ನಟ ದರ್ಶನ್ ಹಾಜರಾದರು. ಆ ವೇಳೆ ಕೋರ್ಟ್ ಬೆಂಚ್ ದರ್ಶನ್ ರವರನ್ನ ನೋಡಿ ನೇರವಾಗಿ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂಬ ಸುದ್ದಿ ಈಗ ಸ್ಯಾಂಡಲ್‌ವುಡ್‌ನಲ್ಲಿ ದೊಡ್ಡ ಚರ್ಚೆ ಕೂಡ ಆಗಿದೆ. ಫ್ರೆಂಡ್ಸ್, ಕೋರ್ಟ್ ಬೆಂಚ್ ದರ್ಶನ್ ಅವರಿಗೆ ಏನಂತ ಹೇಳಿದರು ಅಂದ್ರೆ, ನೀವು ಪಬ್ಲಿಕ್ ಫಿಗರ್, ಸಾವಿರಾರು ಜನ ನಿಮ್ಮನ್ನ ನೋಡುತ್ತಾರೆ, ನಿಮಗೆ ಒಳ್ಳೆಯ ಹೆಸರು ಕೂಡ ಇದೆ, ಹಾಗೆ ದೊಡ್ಡ ಸ್ಥಾನವೂ ಕೂಡ ಇದೆ. ಆದರೆ ನಿಮ್ಮ ಮೇಲೆ ಬಂದಿರುವಂತಹ ಆರೋಪಗಳು ತುಂಬಾ ಗಂಭೀರವಾಗಿದೆ. ಇದು ನಿಮ್ಮ ಫ್ಯೂಚರ್ ಮಾತ್ರವಲ್ಲ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಗ, ನಿಮ್ಮ ಫ್ಯಾನ್ಸ್ ಎಲ್ಲರಿಗೂ ಕಷ್ಟವನ್ನ ತಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು ಅಂತ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಬಳಸಿದ್ದಾರೆ. ಈ ಮಾತುಗಳನ್ನ ಕೇಳಿದ ತಕ್ಷಣ ದರ್ಶನ್ ಕಣ್ಣೀರನ್ನ ಅಡಗಿಸಿಕೊಳ್ಳಲಿಲ್ಲ. ಕೋರ್ಟ್ ರೂಮ್ ಒಳಗೆ ದರ್ಶನ್ ಗಳಗಳನ್ನೇ ಅಳ್ತಿದ್ರಂತೆ ಎಂದು ಇನ್ಸಿಡರ್ ಹೇಳ್ತಿದ್ದಾರೆ. ಹಾಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೇಶ್ ಅವರ ಮನಸ್ಸು ಇದರಿಂದ ತುಂಬಾ ಕಳವಳವೂ ಕೂಡ ಆಗಿದೆ. ಫ್ಯಾನ್ಸ್ ಹೊರಗೆ ದರ್ಶನ್ ರವರಿಗೆ ಜಸ್ಟಿಸ್ ಸಿಗಬೇಕು ಎಂದು ಸ್ಲೋಗನ್ಸ್ ಹೇಳ್ತಿದ್ದಾರೆ. ಹಾಗೆ ಕೋರ್ಟ್ ಕ್ಲಾಸ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದರೂ ದರ್ಶನ್ ರವರಿಗೆ ಬೇಲ್ ವಿಚಾರದಲ್ಲಿ ಮುಂದಿನ ಡೇಟ್ನಲ್ಲಿ ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ. ಹಾಗೆ ಅಡ್ವೊಕೇಟ್ಸ್ ಮಾತು ಪ್ರಕಾರ ದರ್ಶನ್ ಕೇಸ್ ಇನ್ನು ತನಿಖೆ ಹಂತದಲ್ಲಿದೆ. ಆದರೆ ಫ್ಯಾಮಿಲಿ ಜೊತೆಗಿದ್ದು ಫ್ಯಾನ್ಸ್ ಸಪೋರ್ಟ್ ಇದ್ರೆ ಅವರು ಬೇಗನೆ ಹೊರಬರಬಹುದು ಎಂದು ಇವರು ಹೇಳಿಕೊಂಡಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಿಡಿಯೋಸ್ ಪೋಸ್ಟ್ ಹಂಚಿಕೊಂಡು ದರ್ಶನ್ ರವರಿಗೆ ಧೈರ್ಯವನ್ನ ಕೂಡ ತುಂಬುತ್ತಿದ್ದಾರೆ. ನಮ್ಮ ಡಿ ಬಾಸ್ ಸ್ಟ್ರಾಂಗ್, ಯಾವುದು ತಪ್ಪು ಮಾಡಿಲ್ಲ, ಅವರು ತಿರುಗಿ ಬರಬೇಕು ಅಂತ ಎಮೋಷನಲ್ ಕಮೆಂಟ್ಸ್ ಕೂಡ ಬರ್ತಿದೆ. ಹಾಗೆ ಒಟ್ಟಾರೆ ಕೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡ ಕಾರಣ ದರ್ಶನ್ ತುಂಬಾ ಎಮೋಷನಲ್ ಕೂಡ ಆಗಿದ್ದಾರೆ. ಆದರೆ ಫ್ಯಾನ್ಸ್ ಒಂದೇ ಮಾತು ಹೇಳ್ತಿದ್ದಾರೆ, ಡಿ ಬಾಸ್ ಸ್ಟ್ರಾಂಗ್ ಆಗಿ ಇದ್ದಾರೆ, ನಾವು ಎಂದಿಗೂ ಡಿ ಬಾಸ್ ಜೊತೆಗೆ ಇರುತ್ತೇವೆ ಎಂದು ಅಭಿಮಾನಿಗಳು ಸ್ಟ್ರಾಂಗ್ ಆಗಿ ಒಂದು ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.